ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಕೆಲವೊಂದು ಕಾರಣಾಂತರಗಳಿಂದ ತಮಿಳುನಾಡಿನ ಮದುರೈಗೆ ಬಂದಿದ್ದೆ ಅಂಥೇಳಿ. ಸೊ ಇಲ್ಲಿ ನಿನ್ನೆ ನಿಮಗೆ ಇದು ಮಲ್ಲಿಗೆ ಹೂವಿನ ಪ್ಲಾಂಟೇಷನ್ ಸಹ ತೋರಿಸಿದ್ದೆ. ಸೊ ಇವತ್ತು ನಿಮ್ಗೆ ಯಾವ್ದು ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಆಲ್ರೆಡಿ ವೀಡಿಯೋ ನೋಡಿದ್ರೆ ಗೊತ್ತಾಗಿರ್ಬೋದು. ಸೊ ಬಟನ್ ರೋಸ್ ಅಂತ ಕರೀತಾರೆ ಇದನ್ನು. ಸೊ ಬಟನ್ ರೋಸು ಬೆಳೆನೂ ಸಹ ನಾವು ನೆನ್ನೆ ಹೇಳಿದ ಹಾಗೇ ನಿಮಗೆ 1/4 ಎಕರೆ ಜಮೀನಿದ್ರೂ ಸಹ ಬಂಗಾರದಂತೆ ಬೆಳಿಬೋದು. ಸೊ ಈ ಗಿಡ ಮೇಂಟೆನೆನ್ಸ್ ಅಂತೂ ತೀರಾ ಕಡಿಮೆನೇ ನಿಮಗೆ. ಸೊ ಇದು ಮಾರ್ಕೆಟಲ್ಲಿ ಇಲ್ಲಾಂದರೂ 80ರಿಂದ 100 ರೂಪಾಯಿ ಕೆಜಿಗಂತೂ ಹೋಗುತ್ತೆ. ಡೈಲಿ ಮಾರ್ನಿಂಗ್ ನೀವು ವಾಕಿಂಗ್ ಹೋಗೋ ಟೈಮಲ್ಲಿ ತೋಟದಲ್ಲಿ ಹೆಣ್ಮಕ್ಳನ್ನ ಬಿಟ್ಟರೆ ಅಂತಂದರೆ ಪಟ್ಟಣಂಗೆ ಕಿತ್ಕೊಡ್ತಾರೆ. ಗಿಡದಲ್ಲಿ ಹೂವು ಕೀಳೋದು ಸಹ ಅಂಥ ಏನು ಕಷ್ಟದ ಕೆಲಸ ಏನಲ್ಲ. ಸೊ ಈಸಿಯಾಗಿ ಕಿತ್ಕೊಡ್ತಾರೆ. ಸೊ ನಿಮಗೆ ಡೈಲಿ ಒಂದು ನಿಮ್ಮ ಮನೆಗೆ ಏನು ಖರ್ಚು ಅಂತ ಎಕ್ಸ್ಪೆಂಡಿಚರ್ಸ್ ಇರುತ್ತೋ ಅದಂತೂ ಡೈಲಿ ರಿಕವರಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಮತ್ತೊಂದು ಮರುಮಾತಿಲ್ಲ. ಮತ್ತು ಈ ಹೂವಿಗೆ ಏನಿದ್ರು ಒಂದು 10 ದಿನಕ್ಕೆ ಒಂದು ಸ್ಪ್ರೇನ ಕೊಡಬೇಕಾಗಿರುತ್ತೆ. ಸೊ ಅದು ಸಹ ನೀವು ಯಾವತ್ತು ಭಾನುವಾರ ಫ್ರೀ ಇರ್ತಿರಲ್ಲ 2 ವೀಕ್ಸ್ ಒನ್ಸು ಅವತ್ತು ಒಂದು ಸ್ಪ್ರೇ ಕೊಟ್ರಿ ಅಂತಂದರೆ ಹೂವು ಅಂತೂ ಚೆನ್ನಾಗೇ ಬರುತ್ತೆ. ಮತ್ತು ಮಾರ್ಕೆಟಲ್ಲಿ ಇದಕ್ಕೆ ಕ್ವಾಲಿಟಿ ಅಂತ ಏನು ಕೇಳಲ್ಲ. ಯಾಕೆಂತಂದರೆ ಇದನ್ನು ಫೋಟೋಗಳಿಗೆ ಇಡೋಕ್ಕೋಸ್ಕರ ಲೂಸ್ ಹೂವು ಅಂತೇಳಿ ಆಲ್ಮೋಸ್ಟ್ ಆಲ್ ಎಲ್ಲರೂ, ನಾವು ಸಹ ಹೂವಿಗೆ ಅಂತ ಹೋದಾಗ ಹಾರ ತಗೊಂಡಾದ್ಮೇಲೆ ಸ್ವಲ್ಪ ಲೂಸ್ ಹೂವು ಕೊಡಿ ಅಂತಂದಾಗ ಅವರು ತುಂಬಿಕೊಡುವಂಥದ್ದೇ ಈ ಹೂವನ್ನು. ಸೊ ಇದು ಅವರಿಗೆ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡುತ್ತೆ, ನಮಗೆ ಫ್ಯಾಮಿಲಿ ರನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ರೈತರು ನನ್ನ ಹತ್ರ ಸ್ವಲ್ಪ ಜಾಗ ಇದೆ ಅಥವಾ ಲಾಭದಾಯಕ ಬೆಳೆ ಯಾವುದೂ ಬರ್ತಾ ಇಲ್ಲ, ನಾನು ಏನು ಮಾಡಿದ್ರು ಲಾಸ್ ಆಗ್ತಿದೆ ಅನ್ನೋಂಥವ್ರು ಹೂವಿನ ಬೆಳೆಗೆ ಒಂದು ಸರಿ ಕೈ ಹಾಕಿ ನೋಡಿ. ಇದು ಯಾವ ಕಾರಣಕ್ಕೂ ಕೈ ಕೊಡಲ್ಲ ಅಂತ ಅನಿಸುತ್ತೆ ನನಗೆ ಅಂತೂ. ಏಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವರಿಗೆ ಅಂತ ಒಂದು ಅತ್ಯುತ್ತಮ ಸ್ಥಾನಮಾನ ಇದೆ. ಸೊ ಅಂಥದ್ರಲ್ಲಿ ನಾವು ಈ ಹೂಗಳನ್ನು ಬೆಳೆ ಮಾಡಿದ್ರಲ್ಲಿ ಡೈಲಿ ಕನ್ಸಂಪ್ಷನ್ ಆಗ್ತಿರೋಂಥದ್ದೇ ಹೂವು. ಹುಟ್ಟಿನಿಂದ ಸಾವಿನವರೆಗೂ ಎಲ್ಲದಕ್ಕೂ ಸಹ ನಾವು ಈ ಹೂವನ್ನು ಬಳಸ್ತೀವಿ. ಸೊ ಇದರಿಂದ ಇದೊಂದು ಕೈ ಚಾನ್ಸ್ ತೊಗೊಂಡು ನೋಡಿದ್ರಿ ಅಂತಂದರೆ ನಿಮಗೆ ಇದರ ರಿಸಲ್ಟ್ ಏನಿದೆ ಅನ್ನೋದನ್ನು ದಯವಿಟ್ಟು ನನಗೆ ಶೇರ್ ಮಾಡಿ. ಸೊ ಇದರ ಬೆಳೆಗೆ ಬೇಕಾದಂಥ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನಿಮಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಸೊ ಈಗ ಆಲ್ರೆಡಿ ಈ ಬೆಳೆನ ಬೆಳೆದಂಥ ರೈತರ ಜೊತೆ ನಾನು ಮಾತಾಡಿದ್ದೀನಿ. ಸೊ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಸಹ ನನಗೆ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ಇದೇ ಥರ ಹೆಚ್ಚಿನ ರೈತಾಪಿ ವರ್ಗದ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.